ಈ ಪುಸ್ತಕದ ಮೂಲಕ ಹೊಸ ಪ್ರಯತ್ನವನ್ನು ಮಾಡ್ತಾ ಇರುವಂಥ ಎಲ್ಲರಿಗೂ ಶುಭವಾಗಿ ಅನ್ನೋ ಆಶೀರ್ವಾದ ಹಾಗೂ ಶುಭ ಹಾರೈಕೆಯನ್ನು ಪ್ರೀತಿಯ ಪರಿಸರವಿಲ್ಲದೆ ನಮ್ಮ ಜೀವನದಲ್ಲಿ ಏನೇನಿಲ್ಲ ಈ ಎಲ್ಲ ಸಂದೇಶವನ್ನು ಪುಸ್ತಕಕ್ಕೆ ಸಿಗಲಿ ಅಂತ ಆಶಿಸ್ತೀನಿ. ಹಾಲುಗಳನ್ನು ಜನತೆಗೆ ತಲುಪಿಸಲಿಕ್ಕೆ ತಮ್ಮ ಪ್ರಯತ್ನ ಅದ್ಭುತವಾಗಿದೆ. ಅದಕ್ಕೆ ನಮಗೆ ಎಲ್ಲರೂ ನಾನು ನಮಸ್ಕಾರ ತಿಳಿಸ್ತಾ ವೇದಿಕೆ ಮೇಲೆ ಅಲಂಕೃತ ಅಧ್ಯಕ್ಷರಾದ ಪದ್ಮಶ್ರೀ ಡಾಕ್ಟರ್ ರುದ್ರಗೇಗೌಡ ಸಾಹೇಬರು ಹಾಗೂ ಡಾಕ್ಟರ್ ಸುಚೇಂದ್ರ ಪ್ರಸಾದ್ ಸಾಹೇಬರು ಇವತ್ತು ಕನ್ನಡ ಪದೋಚ್ಚಾರ ಶಿರೋಮಣಿಯನ್ನು ಒಂದು ಬಿರುದು ತಗೊಂಡಿದ್ದಾರೆ. ಯಾಕಂದರೆ ಅವರು ಮಾತಾಡ್ತಾ ಇದ್ರೆ ಒಂದು ಉಚ್ಚಾರ ಪದಗಳನ್ನು ನಾವು ಯಾವುದೋ ಹಳೆಗನ್ನಡದಲ್ಲಿ ಹಳೆಯ ಕಾಲದಲ್ಲಿ ಕೇಳದಲ್ಲಿ ಅಂಥ ವರ್ಡ್ಸ್ಗಳನ್ನ ಅವ್ರು ಮಾತಾಡ್ತಾರೆ. ಈಗ ಅದನ್ನು ಅವರ ಪದೋಚ್ಚಾರಗಳನ್ನು ತಾವೆಲ್ಲ ಈಗ ಅನುಭವಿಸ್ತಿದ್ದೀವಿ. ಅವ್ರಿಗೂ ಕೂಡ ನಾನು ಅವ್ರಿಗೆ ನಮಸ್ಕರಿಸ್ತಾ ಪ್ರಾಧ್ಯಾಪಕರಾದ ಕನ್ನಡ ಪ್ರಜಾಪತಿಗಳು ಡಾಕ್ಟರ್ ಭರತ್ ಅವ್ರಿಗೂ ನಾನು ನಮಸ್ಕರಿಸ್ತಾ ಶಿವಾನಂದ ಸರ್ ಅವ್ರಿಗೂ ನಾನು ನಮಸ್ಕಾರವನ್ನು ತಿಳಿಸ್ತಾ ವೇದಿಕೆಯಲ್ಲಿ ಜಗದೀಶ್ ಇದ್ದಾರೆ, ಸರ್ ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ಶ್ರುತಿ ಮೇಡಮ್ ಅವರು, ಪ್ರೊಡ್ಯೂಸರ್ ಅವರು, ಇವರೆಲ್ಲರೂ ನಾನು ನಮಸ್ಕಾರ ತಿಳಿಸ್ತಾ ಹಾಗೆ ನಮ್ಮ ಎಲ್ಲ ಬಂಧು ಬಾಂಧವ ನಂಬಿಕೆಯವರೆಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಿಮ್ಮ ಆಶೀರ್ವಾದ ಬೇಕು. ಯಾಕಂದರೆ ಒಬ್ಬರು ಕನ್ನಡ ಪ್ರಾಧ್ಯಾಪಕರಾಗಿರೋ ಎಲ್ಲೇನೋ ಕನ್ನಡ ಲಿಟ್ರೇಚರ್ ಆಗಿರೋರು ಕಥೆ ಕವನ ಕಾದಂಬರಿ ಬರೆಯುತ್ತಿರಲಿಲ್ಲ. ಆದರೆ ನಾನೊಬ್ಬ ಸಿವಿಲ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರಿಂಗ್ ಮಾಡ್ಕೊಂಡು ಮೈಸೂರಲ್ಲಿ NI ಕಾಲೇಜಲ್ಲಿ ಮಾಡ್ಕೊಂಡು ಇವತ್ತೊಂದು ಕಾದಂಬರಿ ಬರ್ತಿದ್ದೀನಿ ಅಂದರೆ ಇದು ನನಗೆ ನಂಬಕ್ಕಾಗ್ತಾಯಿಲ್ಲ. ಇದಕ್ಕೆಲ್ಲ ಕಾರಣ ನಾನು ಹೈಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ದೊಡ್ಡರೇಗೌಡ ಸಾಹೇಬರು ಅವರ ಒಂದು ಪ್ರವಚನ ಕೊಡ್ತಾರೆ ನಮ್ಮ ಸ್ಕೂಲಿಗೆ. ಅವತ್ತು ನಾನು ಅಂದ್ಕೊಂಡೆ ಜೀವನದಲ್ಲಿ ಏನಾದರೂ ಒಂದು ಅವರ ದಾರಿನಲ್ಲಿ ನಾನು ನಡೀಬೇಕು ಅಂದರೆ ನಾನು ಇಂಜಿನಿಯರಿಂಗ್ ತೊಗೊಂಡಿದ್ದೀನಿ. ಇದು ಹೆಂಗೆ ಸಾಧ್ಯ? ಅದಕ್ಕೂ ಒಂದು ಕಾರಣ ಇದೆ. ನನಗೆ ಕರ್ನಾಟಕದ ಚಾಮರಾಜನಗರದಿಂದ ಹಿಡಿದು ಮಹಾರಾಷ್ಟ್ರದ ಭಾರತದ ಮೊದಲ ಭಾಗ ವಿಲೇಜ್ವರೆಗೂ ನಾನು ಒಂದು ಸರ್ಕಾರಿ ಕೆಲಸ ಮಾಡಿಕೊಂಡು ಶರಣಂಬೆ ಸಾಹಿತ್ಯ ಸರಸ್ವತಿಗೆ, ಶರಣಂಬೆ ಸಾಹಿತ್ಯ ಸಂಗೀತ ಸರಸ್ವತಿ, ಶರಣಂಬೆ ನಿಮ್ಮೆಲ್ಲರಿಗೆ ಹೃದಯವಾದಂಥ ಸಂಜೆ ಇವತ್ತು ವಿನೂತನ ಕಾದಂಬರಿಯಲ್ಲಿರ್ತಕ್ಕಂಥ ಟಿಪ್ಪು ರಾಮ ಅನಾವರಣ ಆಗಿದೆ. ನಾನಿವರ ಹಸ್ತಪ್ರತಿಯನ್ನು ಓದಿದ್ದೇನೆ. ತನ್ಮುಖಾಂತರವಾಗಿ ನಾನು ಮಾತನ್ನು ಬರೆಯುವ ಪ್ರಯತ್ನ ಮಾಡಿದ್ದೇನೆ. ಮಂಜು ಕವಿ ಬಂದು ಇಂಥ ಒಂದು ಕಾರ್ಯಕ್ಕೆ ನಾವು ಬರಬೇಕು ಅಂದಾಗ ಬಹಳ ಸಂತೋಷ ಆಗ್ತದೆ. ಈ ಕಾದಂಬರಿಯನ್ನು ಬರೆದ 16ನೇ ಶತಮಾನದಲ್ಲಿ ಸರ್ವಮೂಲವಾಗಿದೆ. ಆದರೆ ಅಪವಾದ ಅನ್ನೋ ರೀತಿಯಲ್ಲಿ ಅವರು ಅನ್ಯವೃತ್ತಿಯನ್ನು ಮಾಡ್ತದ್ದಾಗಿಯೂ ಸಹ ಸಾಹಿತ್ಯ ಕೃಷಿ ಮಾಡೋದಕ್ಕೋಸ್ಕರ ತನ್ನ ಹೊರಟಿದ್ದಾರೆ. ಅದು ಬಹಳ ಮುಖ್ಯ. ಯಾರು ಯಾವ ಲೋಕಕ್ಕೆ ಬಂದಾಗ್ಯೂ ಸ್ವಾಗತ ಕೋರೋದನ್ನು ಅದು ಹಿರಿಯ ಸಮ್ಮುಖ ಆಗುತ್ತೆ ಅಂದರೆ ಇನ್ನೂ ಒಳ್ಳೆಯದು. ಹಿರಿಯರದಕ್ಕೆ ಸಾಕ್ಷಿಯಾಗಿದ್ದಾರೆ, ಅವರು ಆಶೀರ್ವದಿಸ್ತಿದ್ದಾರೆ ಅಂತ ಹೇಳಿದ್ರೆ ಅದು ಮತ್ತೆ ಮಂಜು ಕವಿ ಅಂತ ನಿರ್ದೇಶನದ ಜೊತೆಗೆ ಸಾಹಿತಿ ಅಥವಾ ಸಂಗೀತಗಾರರು ಅವರು ಸಾಹಿತ್ಯವನ್ನು ಗೀತ ಸಾಹಿತ್ಯ ಬರೆಯುವಂಥವ್ರು, ಒಬ್ಬ ಮೇರು ಗೀತ ಸಾಹಿತ್ಯ ಬರೆದಂಥವ್ರನ್ನ ಮತ್ತೋರ್ವ ಗೀತ ಸಾಹಿತಿ ಕರ್ಕೊಂಡು ಒಂದು ಪುಸ್ತಕ ರೂಪದಲ್ಲಿ ಇರುವಂಥ ಟಿಪ್ಪು ರಾಮನನ್ನು ಬಿಡುಗಡೆ ಮಾಡೋದು ನಿಜವಾಗಿ ಸಂತೋಷ ಸಂಗತಿ. ಇದರಲ್ಲಿರುವಂಥ ಅಡಕ ಮಾನ್ಯ ಗೌರಂಗವರು ಹೇಳಿದ ಹಾಗೆ ಗ್ರಾಮೀಣ ಸೊಗಡು ಗ್ರಾಮ್ಯವನ್ನ ಈಗ ನಾವು ತಾಪಮಾನ, ಹವಾಮಾನ ಮತ್ತು ಮಾನಾಪಮಾನ ಎಲ್ಲವನ್ನೂ ನೋಡ್ತಾ ಇದ್ದೀವಿ ದೇಶದಲ್ಲಿ. ಇಂಥವೆಲ್ಲದರ ನಡುವೆ ಪರಿಸರದ ಕುರಿತಾಗಿ ಅವರು ಇಟ್ಕೊಂಡಂಥ ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇದೆ. ಟಿಪ್ಪು ರಾಮ ಮಾಡಿದಂಥ ಮಾಡ್ಬೋದಾದಂಥ ಅಷ್ಟು ಕೆಲಸವನ್ನು ಕಾದಂಬರಿ ಮುಖಾಂತರ ಸ್ಥಾಪಿಸಿಕೊಡುವಂಥ ಸಂಗತಿಗಳಿಗೆಲ್ಲ ಅವು ಓದುಗರೇ ಇಲ್ಲ ಈಗ, ಆದರೆ ಓದುಗರನ್ನು ಬಾರಬಾರಿ ಹೇಳ್ಕೊಳ್ತಾರೆ. ಹಾಗೊಂದು ಈ ಥರದ ಪರಿಸರ ಪ್ರೇಮವನ್ನು ಕಾಳಜಿ ಮೀರಿಸಿಕೊಂಡಂಥ ಒಂದು ದೊಡ್ಡ ವರ್ಗ ಅವರ ಸಂತತಿ ಸಂವರ್ಧಿಸಲಿ ಈ ಕೃತಿ ಅದಕ್ಕೆ ಸಹಕಾರಿಯಾಗಲಿ ಅಂತ ಹೇಳ್ಬೋದು.
ವಿಕ್ಲರಾಮ ಕಾದಂಬರಿ ಮತ್ತು ಕಾದಂಬರಿ ಚಿತ್ರಕೃತಿಯಾಗಕ್ಕೆ ಹೊರಟಂಥ ಮಂಜುಕವಿಯವರಿಗೆ, ನಟರಾಜರಿಗೆ, ಇವತ್ತಿನ ಈ ಕೃತಿಯನ್ನು ಪ್ರಕಟ ಮಾಡಿದ ಶಿವಾನಂದರಿಗೆ ತಮ್ಮ ಎಂದಿನ ಸ್ಫೂರ್ತಿಯನ್ನು ಇರಿಸಿಕೊಂಡು ಏನು ಇಡೀ ಎಲ್ಲವನ್ನು ಪಕ್ಕಕ್ಕಿರಿಸಿ ಪುಸ್ತಕ ಅನ್ನೋದು ಕೂಡಲೇ ಮಾನ್ಯ ದೂರಂಗಿ ಅವರು ಮತ್ತು ಡಾಕ್ಟರ್ ಭರತರು ಅವರು ಎಂದು ಇಂಥ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗ್ತಾರೆ. ಇದು ನಮಗೆ ಗಮನೀಯ ಮತ್ತು ಮಾದರಿ ಅನಿಸುತ್ತೆ. ನಾವೆಲ್ಲ ಜೊತೆಗೆ ಬೆಳೀತಾ ಬಂದುಬಿಟ್ಟಿದ್ದೀವಿ. ನಮ್ಮ ಭಟ್ರು ಕೂಡ ಇಂಥ ಕಾರ್ಯಕ್ರಮ ನಾನು ನಿರೂಪಿಸ್ತೀನಿ ಅಂತ ಹೇಳ್ತಾರೆ. ಈ ಎಲ್ಲರೂ ವಿಶೇಷ. ಅದನ್ನು ನಮ್ಮ ಚಂದ್ರುವಂಥವರು ಇಲ್ಲಿರುವಂಥ ಎಲ್ಲರೂ ಈ ಮಾಧ್ಯಮದ ಮುಖಾಂತರ ನಾನು ಪಸರಿಸ್ತೀನಿ ಅಂತ ಹೇಳುವಂಥದ್ದು ಸಹ ಒಂದು ಧೀಶಕ್ತಿಗೆ. ಇಂಥ ಧೀಶಕ್ತಿ ನಿರಂತರತೆಯನ್ನು ಪಡ್ಕೊಳ್ಳಿ, ಅದು ಚಿರಂತನವಾಗಿ ಅಕ್ಷರ ಮಾಧ್ಯಮದಲ್ಲಿರ್ಬೋದು, ಅದು ಪುಸ್ತಕ ಇರೋದು ಮಸ್ತಕಕ್ಕೆ ಬರೋ ರೀತಿಯಲ್ಲಿ ಅದು ಸಹಕಾರಿಯಾಗುವುದು. ಯಾರೆಲ್ಲ ಗದ್ದಲ ಗಲಾಟೆಯನ್ನು ಮಾಡ್ತಿದ್ದಾರೋ ಆ ಎಲ್ಲ ಗದ್ದಲ ಗಲಾಟೆಗಳನ್ನೆಲ್ಲ ಕಮ್ಮಿ ಮಾಡಿಕೊಂಡು ಮನದ ಗದ್ದಲವನ್ನು ದೂರ ಮಾಡಿಕೊಳ್ಳೋದಕ್ಕೆ ಇಂತಹ ಪರಿಸರ ಪ್ರೇಮ ಇದೆಲ್ಲದನ್ನು ಬಿಟ್ಟುಕೊಳ್ಳುವಂತಾಗಲಿ. ಜಗತ್ತು ತನ್ನಷ್ಟಕ್ಕೆ ತಾನೇ ಸಾಕ್ತಲೇ ಹೋಗ್ತದೆ. ಗಣ್ಯರುಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ನನ್ನ ಆತ್ಮಪೂರ್ವಕ ವಂದನೆಗಳು. ಸ್ನೇಹಿತರೆ, ಮಂಜು ಕವಿ ಅವರ ಮೂಲಕ ನನಗೆ ಡಾಕ್ಟರ್ ನಟರಾಜ್ ಅವರ ಪರಿಚಯ. ಪ್ರಾರಂಭದಲ್ಲಿ ಅವರು ಬಂದು ನನ್ನ ಬಳಿ ನಾನೊಂದು ಕಾದಂಬರಿ ಬರೀತಾ ಇದ್ದೀನಿ, ನಿಮ್ಮ ಪ್ರಕಾಶನದಲ್ಲಿ ಅದನ್ನು ಪ್ರಕಟಣೆ ಮಾಡಬೇಕು ಅಂತ ನಾನು ತಿಳ್ಕೊಂಡೆ. ನಾನು ಸಹಜವಾಗಿ ಏನು ಕಥೆ ಬರೀತಾ ಇದ್ದಾರೆ ಏನು ಅಂತ ಅವ್ರಿಗೆ ಕೇಳಿದೆ. ಅವರು ತಿಕ್ಕಲು ರಾಮ ಅನ್ನೋ ಒಂದು ಕಾದಂಬರಿ ಸಾರಂದರು. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ತಿಕ್ಕಲು ರಾಮ ಅನ್ನೋ ಹೆಸರೇ ಒಂದು ನಗು ಬರೆಸ್ತಾರೆ ನನಗೆ. ಹೌದಾ, ತಿಕ್ಕಲು ರಾಮ ಅನ್ನೋ ಕಾದಂಬರಿ ಹೇಗಿರುತ್ತೆ ಏನು ಅನ್ನೋದ್ರ ಬಗ್ಗೆ ಕೇಳಿದಾಗ ಅದರ ಬಗ್ಗೆ ಅವರು ಸಂಕ್ಷಿಪ್ತವಾಗಿ ವಿಷಯಗಳನ್ನು ಹೇಳ್ತಾ 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 ಹೋದಾಗ ನಿಜವಾಗಲೂ ನನಗೆ ಬಹಳಷ್ಟು ಆಶ್ಚರ್ಯವಾಯಿತು. ತಿಕ್ಕಲು ರಾಮ ಅದು ಸಾಧಾರಣ ಕಥೆಯಲ್ಲ. ಆ ಕಥೆಯ ಒಡಲಲ್ಲಿ ಬಹಳಷ್ಟು ಪರಿಸರದ ಬಗ್ಗೆ ವಿಷಯಗಳಿದ್ದಾವೆ ಅನ್ನೋದು ನನಗೆ ಅರ್ಥ ಆಯಿತು. ಆಮೇಲೆ ಅವರು ಬರವಣಿಗೆ ಹೇಗಿರುತ್ತೆ ನೋಡೋಣ ಅಂತಂದಾಗ ಅವರು ಆ ಕಾದಂಬರಿಯನ್ನು ಬರೆದು ತಂದು ನನಗೆ ತೋರಿಸಿದಾಗ ನಾನು ನಿಜಕ್ಕೂ ತುಂಬನೇ ಖುಷಿ ಆಯಿತು ನನಗೆ. ಡಾಕ್ಟರ್ ನಟರಾಜ್ ಅವರು ಇದು ಮೊದಲ ಕಾದಂಬರಿ, ಮೊದಲ ಪ್ರಯತ್ನ ಇದೆ. ಈ ಮೊದಲ ಪ್ರಯತ್ನದಲ್ಲಿ ಇವರು ಇಷ್ಟು ವೈಶಿಷ್ಟ್ಯಪೂರ್ಣವಾಗಿ ಕಾದಂಬರಿಯನ್ನು ಬರೆದಿದ್ದಾರಲ್ಲ ಅಂತ ನನಗೆ ಬಹಳ ಸಂತೋಷ ಆಯಿತು. ಹಾಗೆ ನಾನು ರಂಗಕಮ್ಮಿ ಮಾಲತಿ ಸರೋಜ್ ಅವರ ಬಗ್ಗೆ, ಭಾನು ಮುಷ್ತಾಕ್ ಅವರ ಬಗ್ಗೆ ಪುಸ್ತಕವನ್ನು ಬರೆದಿದ್ದೆ. ಕನ್ನಡ ಪುಸ್ತಕ ಪ್ರಾಧಿಕಾರ ಪ್ರಕಟಣೆ ಮಾಡಿದೆ. ಮತ್ತು 12 ನಾಟಕಗಳು, ಕೃಷ್ಣದೇವರಾಯನ ಬಗ್ಗೆ ಕೇವಲ 12 ನಾಟಕಗಳನ್ನು ಬರೆದಿದ್ದೆ, ಅದು ಪ್ರಕಟಣೆ ಆಗಿದೆ. ನಂತರ ವಿಜಯನಗರ ಸಾಮ್ರಾಜ್ಯದ 25 ನಾಟಕಗಳನ್ನು ಬರೆದಿದ್ದೀನಿ. ಕನ್ನಡ ಪುಸ್ತಕ ಪ್ರಾಧಿಕಾರ ಅದನ್ನು ಪ್ರಕಟಣೆ ಮಾಡ್ತಾಯಿದೆ. ಇದರ ಜೊತೆಯಲ್ಲಿ ನನ್ನದೇ ಆದ ಕಥಾ ಸಂಕಲನಗಳು, ಕಾದಂಬರಿಗಳು, ವ್ಯಕ್ತಿ ಕುರಿತಂತೆ ಅನೇಕ ಪುಸ್ತಕಗಳನ್ನು ನಾನು ಪ್ರಕಟಣೆ ಮಾಡಿದ್ದೀನಿ. ಡಾಕ್ಟರ್ ನಟರಾಜ್ ಅವರ ಈ ಪುಸ್ತಕ ಪ್ರಕಟಣೆ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿತು. ನನಗೆ ತುಂಬ ಸದ ಮಿತ್ರರೇ, ಅಕ್ಕಮಹಾದೇವಿಯ ವಚನ ನನಗೆ ನೆನಪಾಗ್ತಾಗ, ಶಬ್ದದೊಳಗೊಂದು ಮನೆಯ ಮಾಡಿ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡಂತೆಯ ಅನ್ನುವಂಥ ಈ ಸಾಲು, ವಚನದ ಆ ಸಾಲು ನೆನಪಾಗ್ತಾ ಇದೆ. ಇಂಥ ಒಂದು ಈ ಆವರಣ ಕ್ಷೇತ್ರದಲ್ಲಿ ಒಂದು 4 ಮಾತಾಡೋದಕ್ಕೆ ಅವಕಾಶವನ್ನು ತಿಕ್ಕಲುರಾಮ ಈ ಚಿತ್ರತಂಡದವರು ನನಗೆ ಕೊಟ್ಟಿದ್ದಾರೆ. ನೋಡಿ, ಕಾದಂಬರಿ ಅಂತಕ್ಕಂಥದ್ದು ನಿನ್ನೆ ಮೊನ್ನೆಯಿಂದ ಬಂದಿರತಕ್ಕಂಥ ವಿಚಾರ ಅಲ್ಲ. ಅದೊಂದು ದೊಡ್ಡ ಸಾಹಿತ್ಯ ಪರಂಪರೆ. ಕನ್ನಡ ಸಾಹಿತ್ಯದಲ್ಲಿ ನಾವು ಕಾದಂಬರಿಯನ್ನು ಬಂಗಾಳದ ಭಾಷೆಯನ್ನು ಭಾಷಾಂತರ ಮಾಡೋದ್ರ ಮೂಲಕ, ಇಂಗ್ಲೀಷಿನ ಕಾದಂಬರಿಯನ್ನು ಭಾಷಾಂತರ ಮಾಡೋದ್ರ ಮೂಲಕವಾಗಿ ನಾವು ನಮ್ಮದಾಗಿಸಿಕೊಂಡಿದ್ದೇವೆ. ಸರಿಸುಮಾರು 19ನೇ ಶತಮಾನದ ಕೊನೆಯಲ್ಲಿ ಈ ಒಂದು ಸಾಹಿತ್ಯ ಪ್ರಕಾರವನ್ನು ಪ್ರಾರಂಭಿಸುವಂಥ ಒಂದು ನಿಟ್ಟನ್ನು ನಾವು ಕಾಣ್ತಾ ಹೋಗ್ತೇವೆ. ಉದಾಹರಣೆಗಳಿಗೆ ಈ ಮುದ್ರಾ ಮಂಜೂಷ, ಕೆಂಪು ನಾರಾಯಣನು ಬರೆದಿರ್ತಕ್ಕಂಥ ಮುದ್ರಾ ಮಂಜೂಷ, ಇದನ್ನು ನಾವು ಗಂಭೀರವಾಗಿ ಅಧ್ಯಯನವಾಗಿ ತೆಗೆದುಕೋಬೇಕಾಗುತ್ತೆ. ನಂತರದಲ್ಲಿನೇ ನಾವು ಈ ಕಾದಂಬರಿಯನ್ನು ಬಹಳ ಮುಖ್ಯವಾಗಿ ಐತಿಹಾಸಿಕ, ಪೌರಾಣಿಕ ಮತ್ತು ಸಾಮಾಜಿಕ ಅಂತ
ನಾವು ಅದನ್ನು ವಿಭಾಗಿಸಿಕೊಂಡಿದ್ದೀವಿ. ನಮಗೆ ಸಮಾಜದಲ್ಲಿ ನಡೀತಕ್ಕಂಥ ಘಟನೆಗಳ ವಸ್ತುಸ್ಥಿತಿ ಏನಿದೆ ಅದನ್ನು ಕಾದಂಬರಿಯ ಕಥೆಯಾಗಿಯೋ ವಸ್ತುವಾಗಿಯೋ ನಾವು ಪಡ್ಕೊಂಡಾಗ ಅದು ಸಾಮಾಜಿಕ ಕಾದಂಬರಿ ಆಗುತ್ತೆ. ಕನ್ನಡದ ಮೊಟ್ಟ ಮೊದಲ ಕಾದಂಬರಿ, ಸಾಮಾಜಿಕವಾಗಿರ್ತಕ್ಕಂಥ ಕಾದಂಬರಿ ಕೇಸರಿ ವಿಲಾಸ ಅಂತ. ವೇದಿಕೆ ಮೇಲೆ ಕೂತಿರುವಂತಹ ಹಿರಿಯ ಪೂಜ್ಯ ಎಲ್ಲ ಗುರು ಹಿರಿಯರಿಗೆ ನಾನು ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ಹೇಳ್ತೇನೆ. ತಿಕ್ಲೂ ರಾಮ ಕಾದಂಬರಿ ಒಂದು ಅದ್ಭುತವಾದ ಕಾದಂಬರಿ ಇದು. ಈ ಪುಸ್ತಕನ ಪ್ರತಿಯೊಬ್ಬರೂ ಓದಬೇಕು ಅಂತೇಳಿ ನಾನು ಮನಸಾರೆ ಕೇಳ್ಕೊತಾ ಇದ್ದೀನಿ. ಆ ಪುಸ್ತಕ ಓದೋದ್ರಿಂದ ಯಾವ ರೀತಿ ನಿಮ್ಮ ಬೆಳವಣಿಗೆಯಲ್ಲಿ ಯಾವ ರೀತಿ ಬದಲಾಗುತ್ತೆ ನಿಮ್ಮ ಜೀವನದಲ್ಲಿ ಅನ್ನೋದು ಈ ಪುಸ್ತಕದಲ್ಲಿ ಭಾಳ ಸ್ಪಷ್ಟವಾಗಿ ನಮ್ಮ ಡಾಕ್ಟರ್ ರಾಜವೀರ್ ಸರ್ ಅವರು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಪರಿಸರದ ಬಗ್ಗೆ ನಮಗೆ ಯಾವ ರೀತಿ ಪರಿಸರ ಅಂದರೆ ಏನು, ಪರಿಸರಕ್ಕೆ ಯಾವ ರೀತಿ ನಾವು ಕಾಳಜಿ ವಹಿಸಬೇಕು. ಇವತ್ತು ಪ್ರಕೃತಿ ಮಾತೆ ಇಲ್ಲ ಅಂದರೆ ನಾವು ಯಾರೂ ಇಲ್ಲ. ನಾವು ಇವತ್ತು ಜೀವನ ಪರ್ಯಂತ ನಾವು ಮನೆ ಕಟ್ಟಬೇಕು, ನಾವು ನಮ್ಮ ಮಕ್ಕಳನ್ನ ದೊಡ್ಡ ಮಟ್ಟದಲ್ಲಿ ಓದಿಸ್ಬೇಕು, ನಾವು ಆಸ್ತಿ ಮೇಲೆ ಆಸ್ತಿ ಮಾಡಬೇಕು ಅನ್ನೋದೆಲ್ಲ ಒಂದು ಸುಳ್ಳು. ಯಾಕೆಂದರೆ ಪ್ರಕೃತಿ ಮುಂದೆ ಯಾವುದೂ ಇಲ್ಲ. ನಮಗೆ ಪ್ರಕೃತಿ ಗಾಳಿ, ನೀರು, ಬೆಳಕು ಎಲ್ಲ ಕೊಟ್ಟಿದೆ. ನಾವು ಪ್ರಕೃತಿಗೆ ಏನು ಕೊಟ್ಟಿದ್ದೀವಿ ಅಂತೇಳಿ ಈ ಪುಸ್ತಕದಲ್ಲಿ ಭಾಳ ಸ್ಪಷ್ಟವಾಗಿ ವರ್ಣನೆ ಮಾಡಿದ್ದಾರೆ. ಈ ಕಾದಂಬರಿಯನ್ನು ನಾವು ಸಿನಿಮಾ ಮಾಡ್ತಾ ಇದ್ದೀವಿ. ಈ ಸಿನಿಮಾಗೆ ಅದ್ಭುತವಾದಂಥ ಒಂದು ಪಾತ್ರನ ನಮ್ಮ ಸುಚೇಂದ್ರ ಪ್ರಸಾದ್ ಸರ್ ಅವರು ಅಭಿನಯಿಸಿದ್ದಾರೆ. ಇದರಲ್ಲಿ ಒಂದು MLA ಪಾತ್ರನ ಅಭಿನಯಿಸಿದ್ದಾರೆ. ಈ ತಿಕ್ಲೂ ರಾಮ ಒಂದು ಕಾದಂಬರಿನ ಸಿನಿಮಾ ಮಾಡೋಕ್ಕೆ ಹೊರಟಿದ್ದೀವಿ. ಆ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರ, ವಿಶೇಷವಾದ ಪಾತ್ರ ನಮ್ಮ ಸುಚೇಂದ್ರ ಪ್ರಸಾದ್ ಸರ್ ಅವರು ಅಭಿನಯಿಸಿದ್ದಾರೆ. ನಮ್ಮ ನಾಯಕ ನಟರಾದ ಡಾಕ್ಟರ್ ರಾಜವೀರ್ ಅವರು ಇದರಲ್ಲಿ ಒಂದು ಅದ್ಭುತ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ಇದಕ್ಕೆ ನಮ್ಮ ಶ್ರುತಿ ಜಿ.ಬಿ. ಅವರು ಒಂದು ಕೋ ಪ್ರೊಡ್ಯೂಸರ್ ಆಗಿ ನಮಗೆ ಸಾಥ್ ಕೊಟ್ಟಿದ್ದಾರೆ. ಈ ಕಾದಂಬರಿಗೆ ಆಶೀರ್ವಾದ ಮಾಡತಕ್ಕ ನಮ್ಮ ದೊಡ್ಡರಂಗೇಗೌಡರು ಸರಿಗೆ ನನ್ನ ಮನಸ್ಫೂರ್ತಿ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಭರತ್ ಸರ್ ಅವರು ಬಂದಿದ್ದಾರೆ. ಹಾಗೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ನಮ್ಮ ಜಗದೀಶ್ ಅಣ್ಣ ಬಂದಿದ್ದಾರೆ. ಅವ್ರಿಗೂ ನನ್ನ ಆತ್ಮೀಯವಾದಂಥ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ಈ ಚಿತ್ರಕ್ಕೆ, ನನ್ನ ಪ್ರತಿಯೊಂದು ಸಿನಿಮಾಗೆ ನನಗೆ ಬೆನ್ನೆಲುಬಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಅಂತ ಹೇಳ್ಬೋದು, ವಿನೋಮನಸ್ ಅವರು ಬಂದಿದ್ದಾರೆ. ಅವರು ನನ್ನ ಪ್ರತಿಯೊಂದು ಪ್ರಾಜೆಕ್ಟಿಗೆ ಒಂದು ಸಪೋರ್ಟ್ ಮಾಡಿಕೊಂಡು ಇಲ್ಲಿವರೆಗೂ ಅವರು ಸಿಂಪಲಾಗಿ ಅಲ್ಲಿ ಕೂತಿದ್ದಾರೆ. ಅವ್ರದ್ದು ಒಂದು ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ನನ್ನ ಬೆಳವಣಿಗೆ ಕೂಡ ಅವರು ಒಂದು ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ ಸರ್ ನನ್ನ ಮೇಲೆ. ಹಾಗೆ ಹೆಚ್ಚಿನ ರೀತಿಯಲ್ಲಿ ತಿಕ್ಲೂ ರಾಮ ಕಾದಂಬರಿನ ಎಲ್ಲ ಬುಕ್ ಸ್ಟಾಲಲ್ಲೂ ಇಲ್ಲಿ ಸಿಗುತ್ತೆ. ದಯವಿಟ್ಟು ಎಲ್ಲರೂ ನೋಡಿ ನಮ್ಮ ಈ ಒಂದು ಕಾದಂಬರಿಗೆ ಆಶೀರ್ವಾದ ಮಾಡಿ. ಹಾಗೆ ಕಾದಂಬರಿ ಮುಖಾಂತರ ಮಾಡ್ತಾ ಇರೋ ಒಂದು ಸಿನಿಮಾಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಇರಲಿ ಅಂತೇಳಿ ನಾನು ಮನಸಾರೆ ಬೇಡ್ಕೊತಾ ಇದ್ದೀನಿ. ಸರ್, ಇದು ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗುತ್ತೆ ಸರ್. ನಮ್ಮ ಗುರುಗಳು ಹೇಳಿದಂಗೆ ಮೊದಲನೇ ಅವರು ಬಂದು ಆಟೋಗ್ರಾಫ್ ತಗೊಂಡ್ರು. ಇವತ್ತು ಥಿಯೇಟ್ರ್ ಹತ್ರ ಬಂದು ಎಲ್ಲರೂ ನಿಮ್ಮನ್ನು ಆಟೋಗ್ರಾಫ್ ತಗೋತಾರೆ. ಈ ಗುರು ಹಿರಿಯರ ಮುಂದೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮೆಲ್ಲ ಕನಸು ನನಸಾಗಲಿ. ಇನ್ನು ಹೆಚ್ಚಿನ ಕಾದಂಬರಿಗಳು, ಈ ಥರ ಸಾಹಿತ್ಯಗಳು ನಿಮ್ಮ ಮುಖಾಂತರ ಆಚೆ ಬರಲಿ ಅಂತೇಳಿ ನಾನು ಎಲ್ಲ ಗುರು ಹಿರಿಯರ ಮುಖಾಂತರ ನಾನು ಮನಸಾರೆ ಬೇಡ್ಕೊತಾ ಇದ್ದೀನಿ. ಈ ಒಂದು ಕಾದಂಬರಿ ಮೇಲೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇರಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮ ಈ ಕಾದಂಬರಿಗಾಗಲಿ ನಮ್ಮ ಸಿನಿಮಾಗಾಗಲಿ ಬೆನ್ನೆಲುಬಾಗಿರ್ತಕ್ಕಂಥ ನಮ್ಮ ಶ್ರುತಿ ಜಿ.ಬಿ. ಅವರು ಕೂಡ ನನ್ನ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.